ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ. ಟೈಮ್ ನೋಡ್ರಿ ಈಗ 5:30 ಆಗ್ಯದ. ಸೊ ಜಸ್ಟ್ ಎದ್ದೀನಿ, ನಾನಂತೂ ಈಗ ಎದ್ದೀನಿ. ಆಕೆ 5 ಗಂಟೆಗೆ ಎದ್ದಾಳ್ರಿ ಫ್ರೆಂಡ್ಸ್. ತಯಾರಾಗಿ ಕೂತಾಳ. ಆಕೆ ಏನೇನು ಮಾಡ್ಯಾಳ ಅಂತ ಹೇಳ್ತೀನಿ ನಿಮ್ಗೆ. ನಿನ್ನೆ ಅಂದ್ರೆ ಈಗ ಎಷ್ಟಕ್ಕೆ ಇನ್ನು ಸ್ಕೂಲ 6 ಗಂಟೆಗೆ ಸ್ಟಾರ್ಟ್ ಆಗ್ಲತ್ತದ್ರ ಅವ್ರ ಬಳಿ. 6:45 ಸ್ಟಾರ್ಟ್ ಆಗ್ತದ್ರಿ. ಈಗ 6 ಗಂಟೆಗೆ ಹೋಗಬೇಕು. ನಿನ್ನೆ ಲೇಟ್ ಮಾಡಿ ಹೋಗ್ಯಾರ ಅಂತ ಟೀಚರು ಜಲ್ದಿ ಬರ್ಬೇಕಲ್ಲ ಅಂದ್ರೆ ಒಳಗೆ ಕರ್ಕೊಳ್ಳಲ್ಲ ಅಂತ ಹೇಳ್ಯಾರತ್ರಿ. ನಂಗೆ ಹೇಳಿದ್ರು, ಮಮ್ಮಿ ನಂಗೆ ನಾಳೆ 5 ಗಂಟೆಗೆ ಬಸ್ಸು, 6 ಗಂಟೆ ಅಟ್ಟಿಗೆ ನಾನು ಅಲ್ಲಿ ಇರಬೇಕು, ರಿಕ್ಷಾ ಅಂಕಲ್ ಬಂದು ಕರ್ಕೊಂಡು ಹೋಗ್ತಾರೆ, ಇಲ್ಲ ರಿಕ್ಷಾ ಅಂಕಲ್ನ ಬಿಟ್ಟು ಹೋಗ್ತಾರೆ ಅಂತಂದರು. ಆಯ್ತಮ್ಮ ಅಂತ ಅಲ್ಲಾರಾಮ್ ಇಟ್ಟೇನಿ ರೀ. ಬೆಳಗಾನ ಮುಕ್ಕೊಂಡಿಲ್ಲ ರೀ. ಮಮ್ಮಿ ಟೈಮ್ ಎಷ್ಟಾಗ್ಯದ ಅನ್ಕೋತಿ ಇದು ಮಾಡಿದ್ರು. 5 ಗಂಟೆಗೆ ಅಲಾರಾಮ್ ಇಟ್ಟೀನಿ. ಅಲಾರಾಮ್ ಹೊಡೆದ್ಬೇಕು, ಎದ್ದಾಳ್ರಿ. ಎದ್ದು ಒಳಗಿಂದ ಹೊರಗಿಂದ ಲೈಟ್ ಹಚ್ಚಾಳ್ರಿ. ನಾನಂತೂ ಎದ್ದಿಲ್ಲ. ಒಳಗಿಂದ ಹೊರಗಿಂದ ಲೈಟ್ ಹಚ್ಚಿ ನೀರಿಗೆ ಇಟ್ಕೊಂಡಾಳ. ನೀರಿಗೆ ಇಟ್ಕೊಂಡು ಹಲ್ಲು ತಿಕ್ಕೊಂಡಾಳ್ರಿ. ಹಲ್ಲು ತಿಕ್ಕೊಂಡು ಮೈ ತೊಗೊಂಡು ಪೂಜೆ ಮಾಡ್ಯಾಳ್ರಿ. ಅದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರೆ. ಅವ್ರ ಪಪ್ಪ ಇಕ್ಕಿನೂ ಅದೇ ಪೂಜೆ ಮಾಡ್ತಾಳ್ರಿ. ಪೂಜೆ ಮುಗಿಸ್ಕೊಂಡು ಡಬ್ಬ ಕಟ್ಕೊಂಡಾಳ್ರಿ. ಚಪಾತಿ ಪಲ್ಯ ಮಾಡಿದ್ನಲ್ಲಿ ನಿನ್ನೆ ಮೆಂತಿ ಪಾಲಕ್ ಭಾಜಿ ಚಪಾತಿ ಮಾಡಿದ್ನಲ್ಲಿ ಕಟ್ಕೊಂಡಾಳ. 10 ಗಂಟೆಗೆ ವಾಪಸ್ ಬರ್ತಾಳ್ರಿ. ಈಗ 6 ಗಂಟೆಗೆ ಹೋಗ್ತಾಳ, 10 ಗಂಟೆಗೆ ವಾಪಸ್ ಬರ್ತಾಳೆ. ಸೊ ಅದೇ ರಾತ್ರಿಗಿಂದ ಕಟ್ಕೊಂಡಾಳ. ತಯಾರಾಗ್ಯಾಳ. ಅಂತೇಳಿಕೆ ಎಬ್ಸಾಳ ನೋಡ್ರಿ ಫ್ರೆಂಡ್ಸ. ಒಂಥರ ಖುಷಿ ಆಗ್ತದೆ ರೀ. ನಂಗೆ ಕಂಡಬಿಟ್ಟು ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಈಗಕ್ಕೆ 10 ವರ್ಷನೇ ಕಳ್ಯಾರಿ. ಈಗ 3ನೇ ಕ್ಲಾಸಿಗಳ. ಒಂದೊಂದು ಪರಗಳ ಸಾಲಿಗೆ ಹೋಗ್ಲಕ್ಕೂ ಒಲ್ಲಂತವ. ಮತ್ತು ನಾವೇ ಎಬ್ಬಿಸಿ ಹೇಳ್ರಿ ಅಂತ ಎಬ್ಬಿಸಿ ತಯಾರು ಮಾಡೋ ತನಕ ಒಂದು ರಾಮಾಯಣ ಆಗಿಬಿಡ್ತದೆ. ಸೊ ನಮ್ಮ ಪಿಲ್ಲುಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ. ಯಾರ್ದು ದೃಷ್ಟಿ ಆಗ್ಬಾರ್ದಾರೆ ನಮ್ಮ ಪಿಲ್ಲು ಮ್ಯಾಗ. ಹೌದಿಲ್ಲ ಪಿಲ್ಲು? ಅವ್ರ ಪಪ್ಪ ಇದ್ದಂಗೆ ರೀ. ಅವ್ರ ಪಪ್ಪನೂ ಇಲ್ರಿ ಟ್ರಿಪ್ಗೆ ಹೋಗ್ತಾರಲ್ರಿ. ಎಲ್ಲ ಅವ್ರ ಪಪ್ಪನೇ ಗುಣಗಳು ಅವ್ರ ಮನ್ಯಾಗ. ಟ್ರಿಪ್ಗೆ ಹೋಗ್ತಾರಲ್ರಿ, ಬೆಳಗ್ಗೆ ಅವ್ರಿಗೆ ಜಲ್ದಿ ಹೋಗೋದಿತ್ತಂದ್ರೆ ನಂಗೆ ಎಬ್ಸಲ್ರಿ ಅವರು. ಅವ್ರು ಎದ್ದು ಹಲ್ಲು ತಿಕ್ಕೊಂಡು ಮೈ ತೊಗೊಂಡು ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೊಳಗೆ ನಾವು ಬರ್ತೀನಿ ಅಂತೇಳಿ ಎಬ್ಬಿಸ್ತಾರೆ ಫಸ್ಟ್. ನಂಗೆ ಎಬ್ಸಲ್ಲ, ಅವರು ಎಬ್ಸಲ್ಲ ಹಂಗೆ ಇಕ್ಕಿನೂ ರೀ. ಈಗ 5:30 ಆಗ್ಯದ. ಇಷ್ಟು 6 ಗಂಟೆಗೆ ಹೋಗ್ತಾಳೆ ರೀ ಈಗ 5:30 ಆಗ್ಯದ ನೋಡ್ರಿ. ಈಗ ಆಲ್ರೆಡಿ ಎಷ್ಟು ಜಲ್ದಿ ತಯಾರಾಕೋತಾವ್ರಿ. ಶಾಲೆ ಮ್ಯಾಗೂ ಭಾಳ ಅಂದ್ರೆ ಭಾಳ ಹುಚ್ಚದ ರೀ. ಕಲಿಬೇಕನ್ನ ಭಾಳ ಅದ. ಶಾಲೆ ಕಲಿಬೇಕು ನಾವು. ಅವಾಗೆಲ್ರಿ ನಾವು ಎಲ್ಲಿ ಶಾಲೆಗೆ ಹೋಗ್ಬೇಕು, ಆವಾಗ ನಮ್ಮದು ಬೇರೆನೇ ಇತ್ತು. ಈಗಿನವ್ರಿಗೆ 6 ಗಂಟೆಗೆ ಶಾಲೆಗೆ ಓದ್ತಾರಂದ್ರೆ ಎಬ್ಬಿಸಿ ತಯಾರು ಮಾಡ್ಕೊಳ್ಬೇಕು. ಆಲ್ರೆಡಿ ತಯಾರು ಮಾಡ್ಕೊತಾವ್ರಿ. ನಮ್ಮ ಪಿಲ್ಲೊಂದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ಸೂಪರ್ ಪಿಲ್ಲು ಅಂತ ಕಮೆಂಟ್ ಹಾಕ್ರಿ. ನಮ್ಮ ಪಿಲ್ಲು ದೃಷ್ಟಿ ಆಗ್ಬಾರ್ದ್ರಿ ಯಾರ್ದು. ಹೌದಿಲ್ಲ? ಜಲ್ದಿ ತಯಾರಾಗಿ ಡಬ್ಬ ಹಾಕಿ ಕಟ್ಕೊಂಡ್ರಿ ನೋಡಿರಿ. ಡಬ್ಬ ಕಟ್ಕೊಂಡು ನೀರಿನ ಬಾಟ್ಲಿ ತುಂಬಿಕೊಂಡು ಇಟ್ಕೊಂಡಾಳ್ರಿ. ಎಲ್ಲಕ್ಕನೇ ಮಾಡ್ಕೊಂಡಾಳೆ. ಅದು 6 ಗಂಟೆಗೆ ಹೋಗ್ತಾರತ್ರಿ. ರಾತ್ರಿ ಅಡುಗೆ ಮಾಡಿ ಮುಂಜಾನೆ ಆಗಲ್ಲ ಅಂತೇಳಿ ಈಗ ತಲೆ ಒಂದು ಲಾಸ್ಟ್ ತಲೆ ಇಕ್ಲಿಕ್ಕೆ ಎಬ್ಸಾಳ್ರಿ. ಎಲ್ಲ ಮಾಡ್ಕೊಂಡು ತಲೆ ಇಕ್ಲಿಕ್ಕೆ ಎಬ್ಸಾಳ. ಹಂಗೆ ಇಕ್ಕಿನ್ರಿಗೆ 6 ಗಂಟೆಗೆ ಹೋಗ್ತಾಳೆ. ಇವ್ರು 3 ಗಂಟೆಗೆ ಇವರು 7:30 ಹೋಗ್ತಾರೆ. ಇವಕ್ಕೆ 6 ಗಂಟೆಗೆ ಹೋಗ್ತಾಳೆ. ಅವಳಿಗೆ ಎಬ್ಬಿಸ್ತೀನಿ 6:30 ಎಬ್ಬಿಸಿ. ನಮ್ಮ ಪಿಲ್ಲಿ 2 ಶಾಲೆ ಅದು ಕಮೆಂಟ್ ಹಾಕ್ರಿ. ಹೌದಿಲ್ಲ? ಸಾಕ್ರಿ, ಏನು ಬೇಡ. ನಂಗೆ ದೇವ್ರು ಏನೂ ಕಮ್ಮಿ ಇಟ್ಟಿಲ್ಲ. ಬಂಗಾರ ಅಂತ ಕಟ್ಟಾನ್ರಿ, ಬಂಗಾರ ಅಂತ ಮಕ್ಕಳಿಗೆ ಕೊಟ್ಟಾನ್ರಿ. ದುಡಿಯೋದು ಸಾಕು ನೋಡ್ರಿ. ಮತ್ತು ಏನು ಬೇಡ. ಖುಷಿ ಆಗ್ತದ್ರಿ ಎಲ್ಲ ನೋಡಿದ್ರೆ. ಹೌದಿಲ್ಲ ಪಿಲ್ಲಿ? ಭಾಳ ಶಾನೆ ಆಡ್ರಿ. ಬಾಯ್. ಶಾಲೆಗೆ ಹೋಗ್ಬರ್ತೀನಿ ರೀ. ಶಾಲೆಗೆ ಹೋಗ್ಬರ್ತೀನಿ ರೀ. ಬಸ್ ಸಿಗ್ತೀನಿ. ಮತ್ತೆ ಸಿಗ್ತಾರೆ ಬರ್ರಿ. ನನ್ನ ಮನ್ಯಾಗೂ ಭಾಳ ಹೆಲ್ಪ್ ಮಾಡ್ತಾಳ್ರಿ ಆಕಿ ಎಲ್ಲದ್ರಾಗ. ಪಿಲ್ಲು, ನಿಂಗೆ ಟೀಚರ್ ಏನೇನು ಹೇಳ್ಯಾರ ಮೊನ್ನೆ? ನಾನು ಮೊನ್ನೆ ಸ್ಕೂಲ್ ಒಳಗೆ ಏನು ಹೇಳ್ಯಾರ ಅಂದಲ್ಲ? ಡಾಕ್ಟರ್. ಇಲ್ಲ, ತಾಯಿ ಮಮ್ಮಿಗೆ ಹೆಂಗೆ ನೋಡ್ಕೋಬೇಕು ಹೇಳ. ಮಮ್ಮಿಗೆ ಹೆರಾನ್ ಕೊಡಬಾರ್ದು. ಮತ್ತು ನಮ್ಮ ಟೀಚರ್ ಇರಲಿಲ್ಲ. ಅದೇ ಮತ್ತು ಇದು ಯಾನ ಹೇಳಿರಲ್ಲ, ನೆನಪೇ ಆಗಲ್ಲ. ನೆನಪಿನ ಶಕ್ತಿ ಏನು ಕಡಿಮೆ ಅದ ನೋಡ್ರಿ. ಸಾಲಿ ಹೆಂಗೆ ಕಲಿತಾಳು. ಮೊನ್ನೆ ಹೇಳ್ಯಾರ ನಂಗೆ ಅವ್ರು ಸಾಲಿ ಒಳಗೆ ಏನು ಹೇಳ್ಯಾರಂತ, ನಿಮಗೆ ಹೆಂಗೆ ಆರಾಮ್ ತಪ್ಪಿದ್ರ ಮಮ್ಮಿ ನೋಡ್ಕೊತಾಳ,
ಅದೇ ಹ್ಞೂ ಮಮ್ಮಿ ಯಾರನ್ನ ತಪ್ಪನ ನಾವೇ ನೋಡ್ಕೋಬೇಕು. ಮಮ್ಮಿಗೆ ಹೊಟ್ಟೆ ಆದ ನುವ್ಸನ ನಾವೇ ನೋಡ್ಕೋಬೇಕು. ಅವಾಗ ನಮಗೆ ನುವ್ಸನ ನಮ್ಮ ಮಮ್ಮಿ ನೋಡ್ಕೊಳ್ಳಲ್ಲ, ಅದಕ್ಕೆ ನಾವು ನೋಡ್ಕೋಬೇಕು. ಮತ್ತು ಮಮ್ಮಿ ಊಟ ಮಾಡಿಲ್ಲ ಅಂದ್ರೆ ಮಮ್ಮಿ ಪೇಲಕ್ಕೆ ಆಯ್ಬೇಕು ಊಟ ಮಾಡಿಲ್ಲ ಅಂತಿ. ಮತ್ತು ಮಮ್ಮಿ ನಮಗೆ ಉಣಿಸಿ ಮಕ್ಕೋತಲ್ಲ ಹಾಗೆ. ಮತ್ತು ಮಮ್ಮಿ ಊಟ ಮಾಡಿಲ್ಲ ಅಂದ್ರೆ ಅವಾಗ ನಾವೇ ಉಣಿಸ್ಬೇಕು. ಹ್ಞೂ ಆಜು ಬಾಜುಕ್ ಮನೆ ಸ್ವಚ್ಛ ಇಡ್ಬೇಕಂತ ಹೇಳ್ಯಾರ. ಆಜು ಬಾಜು ಕಚರ ಇಟ್ರೆ ಎಲ್ಲ ಮಚ್ಚಾರತ್ತವ. ಮತ್ತು ಎಲ್ಲ ಮನೆ ಎಲ್ಲ ಮಚ್ಚಾರಾಗಿ ಕಸ್ತಾವ್ರಿ. ಮತ್ತು ಹೊರಗಿಂದೆಲ್ಲ ಚುಚ್ಚಿಡ್ಬೇಕು, ಮನೆಯಿಂದೆಲ್ಲ ಚುಚ್ಚಿಡಬೇಕು. ಅದಕ್ಕೆ ಯಾವಾಗ ನಾವು ಮಕ್ಕೊಂಡಿರ್ತೀವಿ ನೋಡ್ರಿ ಎಲ್ಲಿ ಒಕ್ಕಟಿ ಸ್ವಚ್ಛ ಎಲ್ಲ ಒಂದೊಂದು ತೆಗೆದು ಕಸ ಹೊಡೆದು ಹೊರಗಿನ ಕಸ ಹೊಡೆದು ಮನೆಯ ಕಸ ಹೊಡೆದು ಚೆಂದಾಗಿ ಮಾಡಿ ಮಕ್ಕೋತ ಬಿಡ್ತಾಳ್ರಿ. ಇಲ್ಲ ಶಾಲೆನೂ ಚಂದ ರೀ. ಶಾಲೆ ಕಲಿತಾರೆ, ಎಷ್ಟು ಕಲಿತಾರೆ ಅನ್ನೋದು ಮುಖ್ಯ ಅಲ್ರಿ. ನಮ್ಮದು ಸಂಸ್ಕೃತಿ ಎಷ್ಟು ಬರ್ತದೆ ಆಕಿಗೆ, ಎಷ್ಟು ಕಲಿತಾಳೆ ಅನ್ನೋದು ಭಾಳ ಮುಖ್ಯ ರೀ. ಈಕೆ ಹೋಗೋ ಶಾಲ್ಯಾಗ ಭಾಳ ಚಂದ ಸಂಸ್ಕೃತಿ ಭಾಳ ಚಂದ ಹೇಳ್ಕೊಡ್ತಾರೆ ಅವರು. ನಂಗೆ ಅದೊಂದು ಕಂಡಬಿಟ್ಟು ಖುಷಿ ಆಗ್ತದೆ ರೀ. ಅದಕ್ಕೆ ನಾ ಶಾಲಿನೇ ಬಿಡಲ್ಲ. ಆ ಶಾಲೆ ತೆಗಿತೀವಿ ಅಂದ್ರೆ ಅಲ್ಲ ಅಂತಾಳ್ರಿ ಆಕಿ. ಇವರಿಬ್ಬರನ್ನ ಅದೇ ಶಾಲೆಗೆ ಹಾಕಬೇಕು. ಸೊ ಅವ್ರು ಈಗಿಲ್ಲ 5 ವರ್ಷ 5ನೇ ಶಾಲೆಗೆ ಅದೇ ಸ್ಕೂಲ್ಗೆ ಹಾಕ್ತೀವಿ. ಇವ್ರಿಗಿನ ಅಂಕತನ ಇಲ್ಲೇ ಇರಲಿ. ಭಾಳ ಚಂದ ಹೇಳ್ಕೊಡ್ತಾರೆ. ತಂದೆ ತಾಯಿ ಬಗ್ಗೆ ಹೇಳ್ಕೊಡ್ತಾರೆ. ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ಕೊಡ್ತಾರೆ. ಅದು ಎಲ್ರಿ ಮೇನ್ ಇಂಪಾರ್ಟೆಂಟ. ತಂದೆ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಮಕ್ಕಳು ಅಂತೇಳಿ. ಒಂದೊಂದು ಮಮ್ಮಿಗೆ ಮರ್ಯಾದೆನೇ ಕೊಡಲ್ಲ, ಕಡೆ ಮಾತಾಡ್ತಾರೆ. ಮಾತಾಡ್ಬಾರ್ದಂಗೆ. ತಾಯಿಗೂ ಮಾತಾಡ್ಬಾರ್ದು, ತಂದೆಗೂ ಮಾತಾಡ್ಬಾರ್ದು. ಯಾವಾಗ ಭೀ ಚಲೋ ಇರಬೇಕು ನಗೋಲು ಎಲ್ಲ ಕಡೆ. ಕರೆ ರೀ. ಭಾಳ ಜನ ಮಕ್ಕಳು ನೋಡೀನಿ ನಾ. ಆ ಶಾಲೆ ಭೀ ಚೆಂದ ಕಲಿಸ್ತಾರೆ. ನಾವು ಮನ್ಯಾಗ ಸಂಸ್ಕೃತಿ ಚೆಂದ ಕೊಡಬೇಕು. ಶಾಲೆ ಏನ್ರಿ ಎಲ್ಲ ಶಾಲೆಗೂ ಕಲಿತಾರೆ, ಬಟ್ ಸಂಸ್ಕೃತಿ ಕಲಿಬೇಕನ್ನೋದು ಭಾಳ ಬೇಕ್ರಿ. ಇರಲಿಲ್ಲ ಅಂದ್ರೆ ಹುಚ್ಚಿ ಹತ್ತಿ ಅನ್ನೋ ಕರೆ ಅಂದ್ರೆ ಆಯ್ತು. ಟೈಮ್ ಆಯ್ತು ನಿಂಗೆ. ಚಾಯ್ ಮೆಟ್ಟಾಗ್ಯದ ಪುಣೇಶ್ವರಾಗ್ಯದ. ಹಾಯ್ ಏನ್ರಿ ಫ್ರೆಂಡ್ಸ್. ಅವ್ರಿಗೇನು ಎಬ್ಬಸಿ ಮೇ ತೊಳ್ಸೀನಿ. ಟೈಮ್ ನೋಡ್ರಿ ಎಷ್ಟು ಗಂಟೆಗೆ ಅಂದ್ರೆ 7 ಗಂಟೆ ಆಗಿದ್ರಿ. 7:30 ಗಂಟೆಗೆ ಅವರು ಹೋಗ್ತಾರೆ. ಅವ್ರಿಗೆ ಎದ್ದು ಮೈ ತೊಳ್ಸೀನಿ. ಉಳ್ಳು ಕೊಟ್ಟೀನಿ. ಹಲ್ಲ ಚಪಾತಿ ಉಳ್ಳತ್ತಾನ. ಇವಾಗ ಹಲ್ಲ ಚಪಾತಿ ಉಳ್ಳತ್ತಾನ. ನಾವು ಇಜ್ಜಿ ನೋಡ್ರಿ ಬ್ಯಾಳೆ ಅನ್ನ ಚಪಾತಿ ರಾತ್ರಿಗಿಂದ ರೀ ಫ್ರೆಂಡ್ಸ್. ಯಾಕಂದ್ರೆ ಇವ್ರು ಬೆಳಗ್ಗೆ ನಮ್ಮ ಪಿಲ್ಲು 6 ಗಂಟೆಗೆ ಹೋಗ್ತಾರೆ ರೀ. ಮತ್ತು ಇವ್ರು 7:30 ಗಂಟೆಗೆ ಹೋಗ್ತಾರೆ. ಮುಂಜಾನೆ ಅಂದ್ರೆ ಇವ್ರು 10 ಗಂಟೆಗೆ ಅಕ್ಕಿ ಬರ್ತಾಳೆ, 11 ಗಂಟೆಗೆ ಇವ್ರು ಬರ್ತಾರೆ. ಸೊ ಅಲ್ಲಿ 9 ಗಂಟೆಗೆ ಹಂಗೆ ಊಟ ಮಾಡ್ತಾರೆ. ಸೊ ನಡೀತಾರೆ ರಾತ್ರಿಗಿಂದ ಊಟ, ಹಂಗೇನಿಲ್ಲ ರೀ, ನಡೀತಾ ಅಂತ ಹೇಳಿ ಅದೇ ಕಟ್ತೀನಿ ರೀ. ಅನ್ನ ಬೇಳೆ ಕಟ್ಟೀನಿ ರೀ. ಅವ್ರು ಚಪಾತಿ ಒಯ್ಯಲ್ಲತ್ತ. ಅನ್ನ ಬೇಳೆ ಕಟ್ಟಂದ್ರೆ ಅನ್ನ ಬೇಳೆ ಕಟ್ಟೀನಿ. ರಾತ್ರಿಯಿಂದ ಊಟ ಮಾಡ್ತಾರೆ. ಅದು ಚಲೋ ರೀ ಶರೀರಕ್ಕೆ. ಜಾಸ್ತಿ ಕೊಡಬಾರ್ದು ಅಂದ್ರೂ ರಾತ್ರಿಗಿನ ಚಪಾತಿ ಅದು ಉಣ್ತಾರೆ ನೋಡ್ರಿ. ಅವ್ರಿಗೆ ಶುಗರ್ ಇರೋಂಗಿಲ್ಲ ಅಂತ. ಕರೆ ಇದ್ರೆ ಕಮೆಂಟ್ ಹಾಕ್ರಿ. ರಾತ್ರಿಯಿಂದ ಊಟ ಕೊಡ್ಬೇಕು ರೀ, ಅಂದ್ರೆ ಜಾಸ್ತಿ ಕೊಡಬಾರ್ದು. ನಾ ಏನು ಕೊಡಲ್ಲ ರೀ, ಹಿಂಗೆ ಯಾವಾಗಾರ ಕೊಡ್ತೀನಿ. ಇವು ಸ್ಕೂಲ್ಗೆ ಹೊಲತ್ತಾರಲ್ರಿ, ಇದು ರಾತ್ರಿಯಿಂದ ಕೈಗೊಂಡೇನಿ. ಮತ್ತು ಮಧ್ಯಾಹ್ನ ಬಿಸಿದು ಮಾಡ್ತೀನಿ ರೀ ಫ್ರೆಂಡ್ಸ. ಹಂಗೇನು ಅನ್ಕೋಬೇಡ್ರಿ, ರಾತ್ರಿಯಿಂದ ಕೊಡ್ತಾರಲ್ಲ ಪರ್ಗಳಿಗೆ ಅಂತ ಕುಡ್ಬೇಕು ರೀ. ಬಿಸಿದು ಕುಡ್ಬೇಕಂತೇನಿಲ್ಲ. ರಾತ್ರಿಗಿಂದ ಕುಡಬೇಕು, ನಿನ್ನಿದು ಕೊಡಬೇಕು, ಎಲ್ಲನೂ ಇರ್ಬೇಕು ರೀ ಮಕ್ಳಿಗೆ. ಇಲ್ಲಪ್ಪ ಎಲ್ಲನೂ ಗೊತ್ತಿರಬೇಕು. ಹೌದಿಲ್ಲ ರೀ. ಪರ್ಗಳಿಗೆ ಎಲ್ಲನೂ ಉಣ್ಬೇಕು. ಟೈಮ್ ಮತ್ತು ಹೆಂಗನ ಟೈಮ್ನಾಗ ಹೆಂಗೆ ಬರ್ತಾವೇನೋ ಗೊತ್ತಿಲ್ಲ. ಎಲ್ಲನೂ ಸಂಭಳಿಸ್ಕೊಂಡು ಹೋಗ್ತಾರೆ. ಹೆಂಗೆಲ್ಲ ರೂಢಿ ಇತ್ತಂದ್ರೆ ಮಕ್ಕಳಿಗೆ. ಅದಕ್ಕಾಗಿಯೇ ಎಲ್ಲನೂ ರಾಟಿ ಇರಬೇಕು ರೀ. ರಾತ್ರಿ ಉಣ್ತಾರೆ ನಮ್ಮ ಪರ್ಗಳು, ಹಂಗೇನಿಲ್ಲ. ರಾತ್ರಿ ಹಂಗೆ ಉಣ್ತಾರೆ, ಎಲ್ಲನೂ ಉಣ್ತಾರೆ. ಇವಾಗ ನಾನು ಚಹಾ ಮಾಡ್ತೀನಿ ರೀ. ನಮ್ಮ ಪಿಲ್ಲೂ ಅದೇ ಕಟ್ಕೊಂಡು ಹೋಗೋಣ. ನಾನೇ ಚಹಾ ಕುಡಿಯೋಂಗಾಗಿತ್ತು. ಅದಕ್ಕೆ ಅದ್ರಾಗೊಂದು ನಾ ಹಾಲು ತರಲ್ಲ ಏನೋ ತರಲ್ಲ ರೀ. ಬೆಕ್ಕೊಂದು ಬೇನೆ ಬಿದ್ದಾವೆ. ಬೆಕ್ಕ ನಮ್ಮ ಮನೆಯಾಗೆ ಇರ್ಲಿಕ್ಕತ್ತಾವ 2-3 ಬೆಕ್ಕುಗಳು. ಅದ್ರ ಸಲ ಹಾಲು ತರಿಸೀನಿ ರೀ. ಅದಕ್ಕೊಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಲ್ಲತ್ತೀನಿ ರೀ. ಅಡುಗೆ ಇತ್ತು ಬಿಡ್ರಿ, ಅದೆಲ್ಲ ಉಣ್ಬೇಕಂದಿದ್ದು ನಾನು. ರಾತ್ರಿಗಿಂದ ಅಡುಗೆ ಇತ್ತು, ಊಟ ಮಾಡ್ಬೇಕಂತಂದ. ಮತ್ತು ಅನ್ನಿಸ್ತು ಬ್ಯಾಡ ಬಿಡು, ಜರ ಚಹಾ ಕುಡಿದ್ರೆ ಚಹಾ ಕುಡಿತೀನಿ ರೀ. ಹೊರಗೋಗೇನು ಕೊಡಲ್ಲ ರೀ, ನಾವು ಒಬ್ಬಾಕಿ ಕುಡಿತೀನಿ ಚಹಾ. ನಿಮಗೆ ಅದಕ್ಕೆ ಚಹಾ ಏನಂದು ಚಹಾ ಕುಡಿಯೋದಿಲ್ಲಪ್ಪ. ಊಟ ಮಾಡಿದಿಲ್ಲ ಈಗ? ಹಾಂ, ಚಹಾ ಕುಡಿಬಾರ್ದು. ಯಾರು ಊಟ ಮಾಡ್ತಾರೋ ಚಹಾ ಕುಡಿಬಾರ್ದು. ಚಹಾ ಕುಡ್ದಂದ್ರೆ ಊಟ ಮಾಡೋದಿಲ್ಲ, ತಿಳಿತು? ನಿಂಗೆ ಊಟ ಬೇಕೇನು ಚಹಾ ಬೇಕು? ಇಲ್ಲಪ್ಪ, ಮೊದಲು ಊಟ ಮಾಡೋದು. ಹಲ್ಲ ಚಪಾತಿ ಹಾಕ್ಲಿ. ಉಂಡು ಪಟ್ನಿ ಸಾಲಿ ಟೈಮ್ ಆಗ್ತದ. ನೀನು ಸಾತಕ್ಕೆ ಬಂದ ರಿಕ್ಷಾ ಅಂಕಲ್.
ನಾನು ಏನೂ ಮಾಡಲ್ಲ ಫ್ರೆಂಡ್ಸ್ ಇದಕ್ಕೆ. ಮತ್ತು ಅದಕ್ಕೆ ಪಾಲಕ್ ಅದ ನೋಡ್ರಿ, ಇನ್ನು ಅದ ಪಾಲಕ್ ನಮ್ಮ ಪಿಲು ಪಾಲಕ್ ಪಲ್ಯ ಚಪಾತಿನೂ ಇದ್ದಾಳೆ. ಹಂಗೇನು ಹೊಸಿಲ್ರಿ ಫ್ರೆಂಡ್ಸ್, ಮುಂಜಾನೆ ಉಣ್ಬೇಕಂದು ನಾಯಲ್ಲ ಯಾಕವಲ್ಲ ಅನ್ಸ್ತು, ಅದಕ್ಕೆ ಚಾ ಮಾಡೀನಿ ರೀ. ಚಾ ಕುಡಿತೀನಿ, ಬಂದ್ಮೇಲೆ ಊಟ ಮಾಡ್ತೀನಿ. ಕಲಸ್ಕೊ, ಮತ್ತೊಂದು ಚಪಾತಿ ಕಲಸ್ಕೋದ್ರಂತ. ಊಟ ಮಾಡ್ರಿ ಪಟ್ಪಟ, ಹೋಗಮ್ ಲೇಟ್ ಆಗ್ತದೆ ಇವತ್ತು. ಅಕ್ಕ ಜಲ್ದಿ ಎದ್ದು ಸ್ಕೂಲ್ಗೆ ಹೋಗ್ತಾ, ನೀವೆಟ್ಟು ಲೇಟ್ ಮಾಡಿದ್ದೀರಿ? ಅಕ್ಕ ಯಾರು ಜಲ್ದಿ ಎದ್ದ? ನಮ್ಗೆ ನಿದ್ದೆ ಬರ್ತ. ಅಕ್ಕ ನಿದ್ದೆ ಬರಲ್ಲನು? ಪಟಪಟ ಹೋಗ್ರಿ. ಅವರು ಹೇಳ್ತಾರೆ, ಅದ್ರ ಸಲ ಟಂಗೆ ಮಾಡ್ತಾರೆ ಹೇಳಕ್ಕೆ. ಅವರ ವಿಜ್ಜಿ ಒಮ್ಮೆ ನಮ್ಮ ಅಕ್ಕ ಮಾಡ್ತಾನೆ. ಊಟ ಮಾಡ್ರ, ಚಪಾತಿ ಅನ್ನ ಬೆಳಿ ಕಟ್ಟಿನ ಡಬ್ಬಕ್ಕೆ ಹೋಗುಣ್ರಿ. ಶಾಲ್ಯಾಗ ಅಭ್ಯಾಸ ಮಾಡು. ಮಕ್ಕಳಿಗೆ ಎಲ್ಲ ಬೇಕು ಅಂದ್ರೆ ಸುಖನೇ ಇರ್ಬೇಕಪ್ಪ ನಮ್ಮ ಮಕ್ಳಿಗೆ ಅನ್ನೋದು ಭಾಳ ಅಂದ್ರೆ ಭಾಳ ತಪ್ಪು ರೀ ಫ್ರೆಂಡ್ಸ. ಜೀವನದಾಗ ಕಷ್ಟ ಸುಖ ಇದ್ರೇನು ಅದಕ್ಕೊಂದು ಜೀವನ ಅಂತ ಅಂತದ್ರಿ. ಬರೀ ಸುಖನೇ ಇತ್ತಲ್ರಿ ಅದಕ್ಕೆ ಜೀವನ ಅನ್ನಂಗಿಲ್ಲ. ಅನ್ನೋದು ಇಲ್ಲರಿ, ಸುಖ ಇತ್ತಂದ್ರೆ ಕಷ್ಟ ಸುಖ ಎರಡೂ ಇರ್ಬೇಕು. ಅದಕ್ಕೆ ದೇವ್ರ ಪರೀಕ್ಷೆ ಮಾಡಿರಿ, ಎಲ್ಲ ಕೊಟ್ಟಿರ್ತಾನೆ, ಏನಾದರೂ ಒಂದು ಕಮ್ಮಿ ಇಟ್ಟಿರ್ತಾನೆ ದೇವ್ರು ಪ್ರತಿಯೊಬ್ಬರಿಗೂ ರೀ. ಎಲ್ಲ ಬೇಡಿದೆಲ್ಲ ಕೊಡ್ತಿರ್ತಾನೆ, ಬಟ್ ಏನಾದರೂ ಅದ್ರೊಳಗೆ ಒಂದು ಕಮ್ಮಿ ಇಟ್ಟಿರ್ತಾನೆ ರೀ. ಪ್ರತಿಯೊಬ್ಬರಿಗೂ ಏನೇನು ಇಟ್ಟಿರ್ತಾನೆ. ಸೊ ಹಂಗೆ ನಮ್ಗೆ ಎಲ್ಲ ಕೊಟ್ಟಾನ್ರಿ ದೇವ್ರ. ಯಾವ್ದಾಗ ಏನೂ ಕಮ್ಮಿ ಇಟ್ಟಿಲ್ಬೇಡ್ರಿ. ಎಲ್ಲ ಅಂದ್ರೆ ದುಡಿಬೇಕು ಉಣ್ಬೇಕು ಅಷ್ಟೇ ರೀ. ನಮಗಂತೂ ಇನ್ನೇನು ಇಷ್ಟೆಂಟಿಲ್ಲ, ಆಸ್ತಿ ಇಲ್ಲ, ಇಷ್ಟೆಂಟಿಲ್ಲ, ಏನೂ ಇಲ್ಲ. ಇವರೇ ನಮಗೆ ಆಸ್ತಿ. ನಮ್ಮ ಯಜಮಾನ್ರಿಗೆ ನಾನೇ ಆಸ್ತಿ, ನನಗೆ ನಮ್ಮ ಯಜಮಾನ್ರಿಗೆ ಆಸ್ತಿ. ನಮ್ಮಿಬ್ಬರಿಗೆ ನಮ್ಮ ಮಕ್ಕಳೇ ನಮಗೆ ಆಸ್ತಿ ರೀ. ಏನೋ ಅವ್ರಿಗೆ ಆಸ್ತಿ ಇಷ್ಟೆಂಟು ಅದು ಗಳಿಸ್ಬೇಕನ್ನೋದು ನಮಗೆ ಏನೂ ಇಲ್ಲೇ ರೀ. ಒಳ್ಳೆ ಸಂಸ್ಕೃತಿ ಕೊಡ್ಬೇಕು ಮಕ್ಕಳಿಗೆ. ನಮ್ಮ ಪಿಲ್ಲು ನೋಡೋಂಥರ ನಂಗೆ ಖುಷಿ ಅಲ್ಲತ್ತದ್ರಿ ಇವತ್ತು. ಎಲ್ಲ ಉಳಿ ಉಣು ಅಂದ್ರೆ ಹೇಳು ಮಮ್ಮಿ ಎಬ್ಬಸ್ನಾಗ ತಯಾರು ಮಾಡೋನವ್ರೆ ಭಾಳ ಜನ ರೀ. ಈಗ ಈ ಥರ ಎಲ್ಲ ಎದ್ದು ತಮ್ಮ ತಯಾರಾಗಿ ಹೋಗೋರು ಭಾಳ ಕಮ್ಮಿ. ಯಾಕಂದ್ರೆ ನಾ ಈಗಕ್ಕಿ 3ನೇ ಕ್ಲಾಸ್ ರೀ, ಈಗಿನ 10 ವರ್ಷ ಸ್ಟಾರ್ಟ್ ಆಗ್ಯಾವ ನಮ್ಮ ಪಿಲ್ಲುಗ. ಅಂದರೆ ಎಲ್ಲ ತಿಳ್ಕೊಬೇಕ್ರಿ ಮಕ್ಳಿಗೆ, ಎಲ್ಲ ಗೊತ್ತಾಗಬೇಕು. ಕಷ್ಟ ಸುಖ ನಾವು ಹೆಂಗೆ ಮಾಡ್ತೀವಿ ಮನ್ಯಾಗ ಅನ್ನೋದು ಗೊತ್ತಾಗಬೇಕು. ಅಂದರೆ ನಮ್ಮ ಮಗಳಿಗೆ ಏನೂ ಕೆಲಸ ಹಚ್ಚಬಾರ್ದು, ಏನೂ ಹಚ್ಚೇಬಾರ್ದು ಅನ್ನಪ್ಲೆ ಇರಬಾರ್ದು ರೀ. ನಂಗೂ ಅದ ರೀ, ನನ್ನ ಮಗಳು ಏನೂ ಕಷ್ಟಪಡಬಾರ್ದು. ನಾವೇನು ಕಷ್ಟಪಟ್ಟು ಬಂದೀವಿ ನೋಡ್ರಿ, ಬಡತನ ಬಂದಿರ್ತೀವಿ, ಕಷ್ಟಪಡ್ಕೊತ ಬಂದಿರ್ತೀವಿ. ಅದು ನನ್ನ ಮಗಳಿಗೆ ಬರಬಾರ್ದನ್ನ ನನಗೂ ಅದ ರೀ. ಬಟ್ ಬರಬಾರ್ದನ್ನಕ್ಕಿಂತ ಬಂದ ಬಳಿಕ ಅವ್ರು ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಕಲಿಸ್ಕೊಡ್ಬೇಕು. ಅವ್ರಿಗೆ ಅರ್ಥ ಆಗಬೇಕು. ಇವಾಗ ನೋಡ್ರಿ ಸುಖದಾಗೆ ಎಲ್ಲ ಬೆಳೆದಿರ್ತಾರೆ. ಎಲ್ಲ ಏನೇನು ಕಮ್ಮಿ ಇಡೋಂಗಿಲ್ಲ, ಎಲ್ಲ ಪ್ರತಿಯೊಂದು ಸುಖದಾಗ ಬೆಳೆದಿರ್ತಾರೆ. ಮುಂದೊಂದು ಏನೋ ಕಷ್ಟ ಬಂದಾಗ ಅವರು ಹೆದರ್ಕೊಂಡ್ಬಿಡ್ತಾರೆ, ಅಂಜಿಕೆ ಬಂದುಬಿಡ್ತದೆ. ಯಾವ ರೀತಿ ಹೂವು ನಂಗೆ ಯಾವಾಗ ಭೀ ಈ ರೀತಿ ಆಗಿರೋದು ಆಯ್ತಲ್ಲ, ಈ ರೀತಿ ನಾ ಹ್ಯಾಂಗೆ ಮಾಡಬೇಕು ಬಿಡು ಸಾಕಂದು ನಾನು ಹ್ಯಾಂಗೆ ಮಾಡಬೇಕು ಅಂತೇಳಿ ಅಂಜಿ ಬಿಡ್ತಾರೆ. ಸೊ ಆ ರೀತಿ ಮಕ್ಳಿಗೆ ಯಾವತ್ತು ತರಬಾರ್ದು ರೀ. ಏನೇ ಆಗಲಿ ಕಷ್ಟ. ಏನು ಸೊ ಮುಂದೆ ಒಂದಿನ ಕಷ್ಟ ಬಂತು ಅಂದ್ರೆ ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಮಕ್ಳಿಗೆ ಗೊತ್ತಾಗ್ಬೇಕ್ರಿ. ಇದೇನಪ್ಪ ನಾವು ಗೊತ್ತಾಗ್ಬಿಡು, ನಾ ಎಲ್ಲ ಮಾಡ್ಕೊಂಡು ನಮ್ಮ ಮಮ್ಮಿನ ಪಪ್ಪ ಯಾವ ರೀತಿ ಮಾಡ್ಯಾರ, ಸೊ ನಾವು ಅದೇ ರೀತಿ ಮಾಡ್ಕೊಂಡು ಹೋಗಮ್ಮಿ. ಯಾವ ರೀತಿ ಕಷ್ಟಗಳು ಬಂದ್ಬೇಕು ಎದುರಿಸ್ಬೇಕು ಎಲ್ಲ ಗೊತ್ತಾಗ್ತದೆ ರೀ ಮಕ್ಳಿಗೆ. ಅದಕ್ಕಾಗಿ ನಾನು ಎಲ್ಲ ಮನ್ಯಾಗ ಕೆಲಸನ ಹಚ್ಚಿರ್ತೀನಿ. ಆಕೆಗೆ ಕೆಲಸ ಮಾಡತ್ತಾರೆ ಹಂಗೋ ಅಂತಾರೆ, ಇದು ಆಗ್ತದ್ರಿ ಮನ್ಯಾಗ ಕೆಲಸ ಮಾಡತ್ತಾರೆ ಅಂದ್ರೆ ಹಚ್ಬಾರ್ದು ನಮ್ಮ ಪೂರಿಗೆ ಅಂತೇಳಿ ಅಂದ್ರೂ ಮಾಡಿಸ್ಬೇಕ್ರಿ. ಎಲ್ಲ ಅಂದ್ರೆ ಎಲ್ಲ ಇರ್ಬೇಕು ಮಕ್ಕಳಿಗೆ. ನಿಮಗೆ ಯಾವ ರೀತಿ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ಈಗಲೂ ಅದೇ ರೀತಿ ರೀ. ಇದು ನಮ್ಮ ಇರೋದು ಅವಾಗ ಕಸ ಹೊಡಿತದ, ಮನೆಯಿಂದ ಒಂದೇ ಅಂತಲ್ರಿ ಕಸ ಹೊಡೆಯೋದೇ ಕೆಲಸ ಮಾಡೋದೇ ಅಂತಲ್ರಿ. ಸೊ ನಾನು ಹೊರಗೆ ಹೋದ್ರೂ ಮನ್ಯಾಗರು ಯಾವ ರೀತಿ ಇರ್ತಾರೆ ರೀ, ಎಲ್ಲ ರೀತಿ ಕಲಿಸ್ಬೇಕು ನೋಡ್ರಿ. ಅದು ನನ್ನ ಭಾಳ ಸಾಕು. ಹೇಳಿ ರಿಕ್ಷಾ ಅಂಕಲ್ ಬರ್ತಾರೀ. ಇದು ಅಲ್ಲೇ ಬೇಡ ಹೆಚ್ಚು ಮಾಡಿಟ್ಟಿದ್ದೀನಿ. ಈಗ ನಡಿ ಸಾಲಿಗೆ ಹೋಗೋದು ಲೇಟ್ ಆಗ್ತದೆ ನೋಡ್ರಿ. ಹಂಗೆ ಜೀವತಿತ್ತ ನೀ ಚಂದಿಲ್ಲ, ನೀ ಕರಗಿದಿ ಇಲ್ಲ ಕರಗಿದ್ದಾನೆ ಎಲ್ಲರೂ ಕಮೆಂಟ್ ಹಾಕ್ತಾರೆ. ಏಯ್ ತಾ ಇಲ್ಲಿ ಬಿಟ್ಟಿತಾ ಸಿಕ್ತ ಹಂಗೆಲ್ಲ ಮಾಡೋದಿಲ್ಲ. ನೋಡಿ ಲೇಟ್ ಆಗ್ತದೆ. ಉಳ್ಳು ಕೊಡ್ಲಿ ಬರ್ಲಿ ಉಣ್ಣತಿ. ಲೇಟ್ ಆಗ್ತಿ. ಉಂಡಿದಿಲ್ಲ ಅನ್ನ ಬೆಳೆ ಉಂಡಿದ್ದು, ಚಪಾತಿ ಉಂಡಿದಿ. ಮಾಡಬಾರ್ದು, ಶಿಸ್ತು ಹಾಕೊಂಡ್ರು. ಕೈ ತಕೋರಿ. ಓಕೆ ಫ್ರೆಂಡ್ಸ್, ಇದೆಲ್ಲ ತೆಗೆದಿರ್ತೀನಿ. ಬೊಕ್ಕಳು ಮಾತಾಡೋದಂತ ಅನಿಸ್ತದ. ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಹಾಕ್ರಿ. ನಿಜ ಅಲ್ರಿ ಫ್ರೆಂಡ್ಸ, ಕಷ್ಟ ಸುಖ ಎಲ್ಲರೂ ಗೊತ್ತಾಗಬೇಕು. ಕೈ ತಕೋ ವಿಜ್ಜಿ, ಕೈ ತಕೋ.
ಕೈ ತಕೋ ನೋಡ್ರಿ ಅವನಿಗೆ ಹ್ಯಾಂಗ ಬೋತಾವ ಏಟ ವಿಜ್ಜಿಗೆ ಕೈ ತಕೋ ಶಿಸ್ತಿಲ್ಲ ಕೈ ತಕೋ ಹೆಚ್ಚಿಗೆ ಮಾತಾಡೋದಿಲ್ಲ ಆವಾಜ್ ಕೈ ತಕೋ ಕೊಡೋ ನೀ ನೀರು ಕೊಡು ಕೈ ತಕೊಳ್ಳಿ ಕೈ ತಕೊಲ್ ಕೊಡು ಆವಾಜ್ ಬಂದ್ ಮಾಡು ಬಾಯ್ ಬಂದ್ ಬಂದ್ ಗಪ್ ನೀರು ಕೊಡು ಅವನಿಗೆ ಕುಡಿಲಿ ತಗೋ ಕೈ ತಕೋ ಅದ್ರಾಗೆ ಎದ್ದು ಬೇಡ ತಗೋ ಗಿಲಾಸ್ ತಗೋ ಕೈ ತಗೋ ಸ್ವಚ್ಛ ವಿರಾಜ್ ಕೈ ಒರೆಸ್ಕೋ ನೀರಿನ ಬಟ್ಲಿ ತಗೋ ವಿಜ್ಜಿನ ತುಂಬ್ಕೋ ಇದು ತಗೋ ಡಬ್ಬ ಪಿಸ್ಬೇಲದ ಮತ್ತು ಇನ್ನೊಂದು ರೀ ಅವರು ಮೈ ತೊಗೊಂಡ್ಮ್ಯಾಗ ಬಟ್ಟೆ ತಮ್ತಾವ ಹಾಕೋತಾರ ಶೂಸ್ ಹಾಕೋತಾರ ಸಾಕ್ಸ್ ಹಾಕೋತಾರ ಡಬ್ಬ ಕಟ್ಕೋತಾರ ಮತ್ತು ಆ ಡಬ್ಬದಾಗ ಇದು ಡಬ್ಬ ಪಿಸ್ಬೆ ಹಾಕೋತಾರೆ ನಾನೇ ಮಾಡ್ಬೇಕಂತೇನಿಲ್ಲ ಅವರಿಗೆಲ್ಲ ಹಚ್ತೀನಿ ರೀ ಕೈ ಮಾಡ್ಕೋತಾರ ಮುಂದೆ ನಾನು ಎಲ್ಗಾದ್ರೂ ಓದ್ನ ಮಾಡ್ದಂದ್ರೆ ನಾವು ಇದ್ದಿದ್ದಿಲ್ಲ ಅಂದ್ರೂ ಅವ್ರು ಯಾವ ರೀತಿ ಜೀವನ ಕಟ್ಕೋಬೇಕು ಅನ್ನೋದು ಕಲಿಸ್ಕೊಡ್ಬೇಕ್ರಿ ಅಂದ್ರೆ ಎಲ್ಲ ನೋಡ್ರಿ ವಿಜ್ಜಿ ಇಟ್ಟಾಗ ಬಟ್ಟೆ ಹಾಕೋತಾನ ರೀ ನೀರಿನ ಬಟ್ಟೆ ತುಂಬ್ಕೋತಾನ ಸಾಕ್ಸ್ ಹಾಕೋತಾನ ಬೂಟ್ ಹಾಕೋತಾನ ಹೌದಿಲ್ಲ ವಿಜ್ಜು ಹಾಕೋತಿಲ್ಲ ಎಲ್ಲ ಮಾಡ್ತೀನಿ ಬೂಟ್ ಸಾಲಿ ಬೂಟ್ ಭಾಳ ಜನ ಮನ್ಯಾಗ ನೋಡೀನಿ ನಾ ಎಲ್ಲ ಅವ್ರ ಮಕ್ಳಿಗೆ ತಯಾರು ಮಾಡ್ಕೊಳ್ಬೇಕು ನಾ ಏನಿಲ್ಲ ಅಡುಗೆ ಮಾಡಿದ್ರೆ ಸಾಕು ಹಾಂ ನಡಿಯಾ ಮಕ್ಕಳು ಮಾತಾಡಿದಾರೆ ಫ್ರೆಂಡ್ಸ ಓಕೆರಿ ಬಾಯ್ ರೀ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಸಿಗಮ್ರಿ ಬಂದ್ಮ್ಯಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಂತ್ರಿ ನಿಮ್ಮ ಆಶೀರ್ವಾದ ಇದೇ ರೀತಿ ಇಲ್ಲ ನಮ್ಮ ಕುಟುಂಬದ ಮ್ಯಾಗ ನನ್ನ ಮ್ಯಾಗ ನಮ್ಮ ಯಜಮಾನ್ರ ಮ್ಯಾಗ ನನ್ನ ಮಕ್ಕಳ ಮ್ಯಾಗ ನಮ್ಮ ಕುಟುಂಬದ ಮ್ಯಾಗ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಇಷ್ಟೆಲ್ಲ ತೆಗೆದಿಟ್ಟು ನಾ ಅವ್ರಿಗೆ ಅಲ್ಲಿ ಬಿಟ್ಟು ನಾನು ಕೆಲ್ಸಿಗೆ ಹೋಗ್ತೀನಿ ರೀ ತುಂಬಿರಿ ಊಟ ಸಾಕು ಸರ್ ಬಾಯ್